ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ನೋಡ್ರಿ, ಅಕ್ಟೋಬರ್ ಚಾಟ್ನಿ ಒಳಗೆ ಯಾವ ರೀತಿ ಗೊಬ್ಬರ ಮ್ಯಾನೇಜ್ಮೆಂಟ್, ಚಾಟ್ನಿಗಿಂತ ಮೊದಲು ಯಾವ ರೀತಿ ಮಾಡಬೇಕು, ಚಾಟ್ನಿ ಆದ ನಂತರ ಯಾವ ರೀತಿ ಮಾಡಬೇಕು, ಮತ್ತು ಯಾವ್ಯಾವ ಗೊಬ್ಬರಗಳನ್ನು ಹಾಕಬೇಕು, ಒಂದು ಗಿಡಕ್ಕೆ ಎಷ್ಟು ಪ್ರಮಾಣ ಹಾಕಬೇಕು, ಮತ್ತು ಕೆಲವೊಂದು ಗೊಬ್ಬರಗಳು ಈ ಟೈಮ್ದಾಗ ಹಾಕೋದು ಇರೋಂಗಿಲ್ಲ, ಆದ್ರೆ ಅವಶ್ಯ ಇರ್ತದ, ಹಾಕಕ್ಕೆ ಬರೋಂಗಿಲ್ಲ. ಹಾಗಾಗಿ ನಾವೇನದ ಸ್ವಲ್ಪ ಬೇರೆ ಬೇರೆ ಮಾಡಲ್ ಒಳಗೆ ನಾವು ಅವಕ್ಕೆ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಈಗ ನೋಡ್ರಿ, ಭಾಳಷ್ಟು ರೈತರು, ನಾವು ಈಗ 16-17 ವರ್ಷ ಆಯ್ತು ಯೂಸ್ ಮಾಡಾಕತ್ತೀವಿ. ಪ್ರತಿಯೊಂದು ಸಾರಿ ಬೇರೆ ಬೇರೆನೇ ಯೂಸ್ ಆಗಿರ್ತದೆ ನಮ್ಮದು. ಇದ್ರಾಗ ನಮ್ಮದು ಎಲ್ಲ ಒಂದೆರಡು ಐಟಮ್ ಮಾತ್ರ ಒಟ್ಟು ಚೇಂಜ್ ಆಗಲ್ಲ. ಅವು ಬಿಟ್ಟರೆ ಉಳ್ಕೋದೆಲ್ಲ ಐಟಮ್ಗಳು ಚೇಂಜ್ ಹಾಕ್ಕೊಂತ ಹೋಗ್ತಾವ್ರಿ ಗೊಬ್ಬರಗಳು. ಅದಕ್ಕೆ ನಿಮ್ಗೊಂದು 3 ವಿಧ, ಒಂದಲ್ರಿ 3 ವಿಧ ಗೊಬ್ಬರ ಯಾವ ರೀತಿ ಹಾಕ್ಕೋಬೇಕು, ಇದ್ರಾಗ ಯಾವುದು ಚೀಪ್ ಅನ್ನಿಸ್ತದೆ, ನಮ್ಮ ವಾತಾವರಣಕ್ಕೆ ಯಾವ ರೀತಿ ನಮಗೆ ಸೆಟ್ ಆಗ್ತದೆ ಅನ್ನೋದು ಮೊದಲು ತಿಳ್ಕೊಂಡು, ಈಗ ಸಡನ್ನಿ ಆಗಿ ಹೋದ ವರ್ಷ ನೀವು ಹಿಂಗೆ ಹೇಳಿದ್ರಿ, ಅಥವಾ ನಾವು ಹೋದ ವರ್ಷ ಹಿಂಗೆ ಮಾಡ್ಕೊಂಡಿದ್ದೆವು, ಈ ವರ್ಷ ಹಿಂಗಾಯಿತು, ಅದಕ್ಕೆ ಹೆಂಗೆ ನೋಡ್ಕೊಳ್ಳೋದು ಅಂತಂದು ನೀವು ಭಾಳಷ್ಟು ಎಲ್ಲ ಹೋದ ವರ್ಷ ಹಾಕಿವಲ್ಲ ಅಷ್ಟು ಗೊಬ್ಬರ ಹಾಕಿಬಿಡೋಣ ಅಂತಂದು ನೀವು ಅನ್ಬೋದು. ಆದ್ರೆ ಆ ವರ್ಷದ ವಾತಾವರಣಕ್ಕೆ ಈ ವರ್ಷದ ವಾತಾವರಣಕ್ಕೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಈಗ ನೋಡ್ರಿ, ನಾನು ಮೂರು ಮಾಡಲ್ ಗೊಬ್ಬರ ಚಾರ್ಟ್ ಬರ್ಕೊಂಡೀನಿ. ಒಂದು ಥರ ಬರ್ದಿಲ್ಲ ರೀ, 3 ಥರ ಚಾರ್ಟ್ ಬರ್ದೀನಿ. 3 ಥರ ಚಾರ್ಟ್ ಒಳಗೆ ಬರ್ಕೊಂಡು ಏನು ಮಾಡೀನಿ ರೀ, ಇದ್ರಾಗ ನಾವು ಒಂದು ಚಾರ್ಟ್ ಆಯ್ಕೆ ಮಾಡ್ಕೊಂಡೀನಿ ರೀ. ಆಮೇಲೆ ಒಳಗೊಮ್ಮೆ ಆಗಿಬಿಡ್ತದೆ ರೀ, ವಾತಾವರಣ ಬದಲಾವಣೆ ಆಗಿಬಿಡ್ತದೆ. ಸಿಗ್ಗೆ ಬದಲಾವಣೆ ಆಗಾನೆ ಇವು 3 ಒಳಗೆ ನಾವು ಯಾವ ಮಾಡಲ್ದಾಗ ಯಾವ ವಾತಾವರಣ ತಕ್ಕಂತೆ ನಾ ಏನು ಬರ್ಕೊಂಡಿನಲ್ಲಿ ಚಾರ್ಟ್, ಅದರ ಒಂದು ಗಸಗ್ಗಿನ 3 ಚಾರ್ಟ್ ಒಳಗಿಂದ ಒಂದು ತೆಗೆದು ಹಾಕೊಂಡು ಬಿಡ್ತೀನಿ. 3 ಚಾರ್ಟ್ ಒಳಗಿಂದನು ಇದು ಮಳೆ ಅದ ನಡೆಯಂಗಿಲ್ಲ, ಇನ್ನೊಂದು ಮಳೆ ಇಲ್ಲ ಟೈಮ್ದಾಗ ಚಾರ್ಟ್ ಬರ್ಕೊಂಡಿನಲ್ಲ 2ನೇ ಚಾರ್ಟ, ಅದರನ್ನು ತೆಗೆದು ಇದಕ್ಕೆ ಹಾಕೊಂಡು ಬಿಡೋದು. ಇಲ್ಲ ಒಂದು ಗೊಬ್ಬರ ಹಾಕಲಾರ್ದೆ ಅಥವಾ ಮಳೆ ಇರಲಾರ ಇದು ಮಳೆ ಇತ್ತು ಆ ಟೈಮ್ದಾಗ ಏನು ಮಾಡಬೇಕು ಅದೊಂದು ಗೊಬ್ಬರದ ಬೇರೆ. ಹಿಂಗೆ 3 ಮಾಡಲ್ ನಾ ಗೊಬ್ಬರ ಚಾರ್ಟ್ ಬರ್ಕೊಂಡೀನಿ ರೀ. ಅದ್ರಾಗ ಈಗ ನಾನು ನಿಮಗೆ ಹೇಳೋದು ಮೊದಲನೇ ಮಾಡಲ್ ಚಾರ್ಟ್ ಇದು. ಫಸ್ಟ್ ಟೈಮ್ ಇದು ಸ್ವಲ್ಪ ಎಲ್ಲ ವಾತಾವರಣಕ್ಕೆ ಹೊಂದಾಣಿಕೆ ಆಗಬೇಕು, ಆ ರೀತಿ ನಾವು ಒಂದು ಸ್ವಲ್ಪ ಇದು ಚಾರ್ಟ್ ಬರ್ಕೊಂಡೀನಿ ರೀ. ಮತ್ತು ಈಗ ನೋಡಿರಿ, ಗೊಬ್ಬರ ಚಾಟ್ನಿ ಅಂತರೂ ಅಕ್ಟೋಬರ್ ನೀವು ಏಪ್ರಿಲ್ ಟೈಮ್ದಾಗ ಕೆಲವೊಂದಿಟ್ಟು ಕಟ್ಕೊಂಡಿರ್ತೀರಿ, ಇಲ್ಲ ಅಕ್ಟೋಬರ್ ಟೈಮ್ದಾಗ ಸಾಕಷ್ಟು ಗೊಬ್ಬರ ಹಾಕಿವಿ ನಾವು. ಹೋದ ವರ್ಷ ಕಾಯಿ ಕಟ್ ಮಾಡಿದೇವು, ವಿನ ನಮ್ಮ ಪ್ಲಾಟ್ ಒಳಗೆ ಗೊಬ್ಬರ ಕಾಣಿಸಲ್ಗತ್ತದ ಅದು ನೀವು ಹೇಳ್ತೀರಿ. ಆದರೆ ಏಪ್ರಿಲ್ ಟೈಮ್ದಾಗ ಕೆಲವೊಂದು ಬೇಕೇ ಬೇಕು, ಕೊಡಲಿಲ್ಲ ಅಂದ್ರೆ ಗೊನೆನೇ ಬರೋಂಗಿಲ್ಲ ನಮ್ಗೆ. ಈ ವರ್ಷ ಭಾಳಷ್ಟು ರೈತರು ಹೇಳಿರಿ, ಗೊತ್ತದಿಲ್ಲ ರೀ ನಿಮ್ಗೆ, ನಮ್ಮೆಲ್ಲರೂ ಗೊನೆ ಸಣ್ಣ ಅದಾವ್ರಿ, ವರ್ಷದಂಗೆ ಫೋರ್ಸ್ ಬಂದಿಲ್ಲ ರೀ. 4 ತಪ್ಪಲ 5 ತಪ್ಪಲಿಗೆ ಗೊನೆ ಇರ್ತಿತ್ತು, 3 ವಿಶೇಷ ಕಡಿಮೆ ರೀ, 4 ಅಥವಾ 5 ತಪ್ಪಲಿಗೆ ಗೊನೆ ಕಂಪಲ್ಸರಿ ಬರ್ತದೆ. ಈ ವರ್ಷ 7-8 ಎಲಿಗೆ ಬಂದಾವ. ನೀವು ಹೋಗಿ ಎಣಿಸಿ ನೋಡಿರಿ, ನಿಮ್ಮ ಪ್ಲಾಟ್ನಾಗ ಗೊತ್ತಾಗ್ತದೆ. ಆದ್ರೆ ಇದು ಯಾಕೆ ಬತ್ತು, ಇವು ಕೆಲವೊಂದು ಗೊಬ್ಬರಗಳ ಸಮಸ್ಯೆ. ಆಮೇಲೆ ಏಪ್ರಿಲ್ ಟೈಮ್ದಾಗ 2ನೇ ಸಂಖ್ಯೆನ ಸ್ವಲ್ಪ ಲೇಟ್ ಮಾಡಿ ಸಿಗ್ತದೆ. ಲೇಟ್ ಮಾಡಿ ಚಿಗ್ತಿರೋದ್ರಿಂದ ಏನಾಗಿಬಿಟ್ಟದ, ಗರ್ಭ ಸ್ಲೋವಾಗಿ ಹೋಗ್ಬಿಟ್ಟ, 2-3 ಇಲ್ಲಿ ಮುಂದೆ ಹೋಗ್ಬಿಟ್ಟ ಗರ್ಭ ರೆಡಿ ಆಗ್ಬೇಕಾದ್ರೆ. ಹಾಗಾಗಿ ಅದು ಸ್ವಲ್ಪ ಲೇಟ್ ಮಾಡಿ ಗೊನೆ ಕಾಣಿಸ್ಕೊಂಡದ. ಫಸ್ಟ್ ಟೈಮ್ ಅಂತರೂ ಯಾರಿಗೆ ಗೊನೆನೇ ಕಾಣಿಸ್ಕೊಂಡೇ ಇಲ್ಲ. ನಮ್ಮ ಪ್ಲಾಟ್ ಒಳಗೆ ಗೊನೆ ಇಲ್ಲ ಅಂದ್ರೆ ಗಾಬರಿಯಾಗಿ ಎಷ್ಟೋ ಜನ ರೈತರು ಕೈ ಬಿಟ್ಟಾರ. ಹಂಗೆ ಮಾಡಿಲ್ಲ. ಅವ್ರು ಕೆಲವೊಬ್ರು ಏನು ಮಾಡ್ಯಾರ, 15 ದಿವ್ಸಿನ ತನಕ ನೋಡಾಮು ನಮ್ದು ಹೆಂಗೆ ಪ್ಲಾಟ್ ಒಳಗೆ ಗೊನೆ ಇರ್ತದೆ ಅದರ ತಕ್ಕಂತೆ ವ್ಯವಸ್ಥಾನ ಮಾಡೋಣ ತಂದಿರ್ತಾರೆ. ಆಮೇಲೆ ಕೆಲವೊಬ್ಬರು ರೈತರು ಏನು ಮಾಡಿರ್ತಾರೆ ರೀ, ಮೊದಲು ಚಾಟ್ನಿ ಮಾಡೋದು, ನಮ್ಮ ಪ್ಲಾಟ್ ಒಳಗೆ ಗೊನೆ ಕಾಣಿಸ್ತಂದ್ರೆ ಗೊಬ್ಬರ ಕಟ್ಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ, ಹಿಂಗೆ ಮಾಡ್ತಾರೆ. ಈಗ ನಾವು ಯಾವುದೇ ಬೆಳೆ ಆಗಲಿ ಅಥವಾ ನಮ್ಮ ದ್ರಾಕ್ಷಿನೇ ಇರಲಿ, ನಮ್ಮ ದ್ರಾಕ್ಷಿನೇ ಆಗಲಿ ರೀ, ಅದಕ್ಕೆ ಬೇಕಾದಂಥ ಆಹಾರ ಅದಕ್ಕೆ ಸಿಕ್ತಂದ್ರೆ ಹೆಲ್ದಿಯಾಗಿ, ಸಣ್ಣ ಇರಲಿ ದಮ್ಮ ಇರಲಿ ಕರಗಲಾರಂಗೆ ಹೆಲ್ದಿಯಾಗಿ ಬಂದುಬಿಡ್ತದೆ. ಅದಕ್ಕೆ ಬೇಕಾದಂಥ ಫುಡ್ಡೇ ನಾವು ಬಡ್ಡಿ ಕೊಡಲಿಲ್ಲ ಅಂದ್ರೆ ಗೊನೆ ಕರಿಗೆ ಹೋಗಲು ಆಟೋಮೆಟಿಕ್ ಕರಿಗೆ ಹೋಗ್ಬಿಡ್ತದೆ ರೀ. ಇವನು ಇಟ್ಟೆಲ್ಲ ಔಷಧ ಹೊಡೆದೀನಿ, ಕಾಸ್ಟ್ಲಿ, ಮುಂಜಾನೆ ಹೊಡೆದೀನಿ, ಸಂಜೆಗೆ ಹೊಡೆದೀನಿ, ಮತ್ತು ಮಧ್ಯಾಹ್ನ ಟೈಮ್ದಾಗ ಹೊಡೆದೀನಿ, ಭಾರಿ ಅದು 2,000-3,000 ರೂಪಾಯಿ ಕಾಸ್ಟ್ಲಿ ಔಷಧ ತಂದು ಹೊಡೆದೀನಿ. ನಂದು ಯಾಕೆ ಗೊನೆ ಉದುರಿ ಹೋಯ್ತು, ಗೊನೆ ಯಾಕೆ ಕರಗ್ತದೆ ನೀವು ಹೇಳಿರ್ತೀರಿ. ಮೊದಲು ನಾವು ಮಾಡ್ಕೊಳ್ಳುವಂಥ ತಪ್ಪ ನಾ ವಿಡಿಯೋದಾಗ ಹೇಳಿರ್ತೀನಿ ರೀ. ಈಗ ನಾ ಗೊಬ್ಬರ ನೀವು ಎಲ್ಲಿ ತಪ್ಪು ಮಾಡ್ಕೊಂಡಿರಿ ಅಥವಾ ನಾವು ಎಲ್ಲಿ ತಪ್ಪು ಅನುಭವಿಸ್ತೀವಿ ಅನ್ನೋದು
ಲಾಸ್ಟಿನ ತನಕ ವಿಡಿಯೋ ಕೇಳ್ರಿ, ನಿಮಗೆ ಗೊತ್ತಾಗ್ಬಿಡ್ತದೆ. ಈ ಸದ್ಯಕ್ಕೆ ನೋಡ್ರಿ ಚಟ್ನಿ ಅಂತೂ ರೆಡಿ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ. ನಾ ಚಟ್ನಿ ಪ್ಲ್ಯಾನ್ ಹಾಕ್ಕೊಂಡೇರಿ. ಪ್ಲ್ಯಾನ್ ಹಾಕ್ಕೊಂಡು ಏನು ಮಾಡಿದೆ, 12-13 ದಿವ್ಸದ ಮೊದಲು ನಾ ಏನು ಮಾಡಿದೆ, ಇತ್ರೆಯಲ್ಲಿ ಹುಡ್ಕೊಂಡ್ರಿ. ಇದು ನಿಮ್ಗೆ ಹೇಳೀನಿ ರೀ, ನಾ 3ನೇ ತಾರೀಕಿಗೆ ಇತ್ರೆಯಲ್ಲಿ ಹುಡ್ಕೊಂಡೇನಿ ರೀ. 13ನೇ ತಾರೀಕಿಗೆ ಚಟ್ನಿ ಮಾಡೀನಿ ಅಂತಂದು. ಆದರೆ ಆ್ಯಕ್ಚುಲಿ ನಂದು 15ನೇ ತಾರೀಕಿನ ಡೇಟ್ ಇತ್ತು. ಹಾಗಾಗಿ ಇಟ್ಟತ್ತನೇ ಹೇಳಿದೆ ಅಲ್ರಿ ನಿಮ್ಗೆ, ಚಟ್ನಿ ಡೇಟ್ ನಾ 15 ಫಿಕ್ಸ್ ಮಾಡಿದ್ದೆ. 3ನೇ ತಾರೀಕಿಗೆ ಇತ್ರೆಯಲ್ಲಿ ಹುಡ್ಕೊಂಡೆ ರೀ. ಮುಂದೇನದು ಅದು ಸ್ವಲ್ಪ ಏನೋ ನನ್ನ ಟೈಮ್ ಸರಳ, ಅವರು ಜಲ್ದಿ ಬಂದರೆ 2 ದಿವಸ ಲೇಬರ್ ಬಂದು ಚಟ್ನಿ ಮಾಡಿ 13ಕ್ಕೆ ಮಾಡಿ ಹೋದ್ರಿ. ಒಂದು ದಿವಸ ಪ್ಲಾಟ್ ಲೇಟ್ ಮಾಡಿ ಸಿಗಿತ್ತು. ಅದಕ್ಕೆ ನಾ 14 ಅಂತ ಡೇಟ ಕನ್ಸಿಡರ್ ಮಾಡ್ಕೊಂಡೀನಿ ರೀ. ಆಮೇಲೆ ಈ ಸದ್ಯಕ್ಕೆ ನೋಡ್ರಿ, ನಾ 10ರಿಂದ 12 ದಿವಸ ಅಡ್ವಾನ್ಸ್ ಇತ್ರೆಯಲ್ಲಿ ಹುಡ್ಕೊಂಡ್ರೆ ಕರೆಕ್ಟಾಗಿ ತಪ್ಪಲ ಉದುರಿ ಹೋಗ್ಬಿಡ್ತದೆ. ಆ ಪ್ರೊಸೆಸ್ ಅದು ಬೇರೆ. ಈಗ ನಾವು ನೀರು ಬಿಡೋದು, ಈಗ ನಾವು ಚಟ್ನಿ ಮಾಡ್ಲಿಕ್ಕೆ ರೆಡಿ ಆದೀವಿ, ಡೇಟ್ ಫಿಕ್ಸ್ ಮಾಡತ್ತ ನಂತರ ಯಾರು ರೈತರು ದ್ರಾಕ್ಷಿ ಒಳಗೆ ಕೆಲಸ ಸ್ಟಾರ್ಟ್ ಮಾಡೋಂಗಿಲ್ಲ. ಏನು ಮಾಡ್ತಾರೆ ರೀ, ಒಳಗಿನ ನಮ್ಮದು ಹುಲ್ಲು ತೆಗೆಯೋದು, ಕಸ ತೆಗೆಯೋದು, ಅಥವಾ ಸ್ವಚ್ಛತಾ ಮಾಡೋದು, ಎಲ್ಲ ಒಳಗೆ ಹೊರಗೋದು ಎಲ್ಲ ಮಾಡಿಬಿಟ್ಟಿರ್ತಾರೆ. ಆದರೆ ಮ್ಯಾಲೆ ಗಿಡಕ್ಕೆ ಒಟ್ಟೆ ಯಾವುದೇ ರೀತಿಯಂಥ ಕೆಲಸ ಕೊಡೋಂಗಿಲ್ಲ. ಇದು ಎಲ್ಲರೂ ಮಾಡುವಂಥ ಕೆಲಸನೇ ರೀ. ನಾ ಮಾಡುವಂಥ ಪದ್ಧತಿನೂ ಅದೇ ರೀ. ನಂದು ಚಟ್ನಿ ಬತ್ತಂದ್ರೆ 1 ತಿಂಗಳಂತರೂ 1 ಹನಿ ನೀರು ಕೊಡೋಂಗಿಲ್ಲ ರೀ. ಇದನ್ನು 2-3 ವರ್ಷ ಹಿಂದಿನ ವಿಡಿಯೋನೂ ತೆಗೆದು ನೋಡ್ರಿ ನೀವು. ಹಿಂದಿನ ವಿಡಿಯೋನು ತೆಗೆದು ನೋಡ್ರಿ. ನಾ ನಿಮ್ಗೆ ಹೇಳಿರ್ತೀನಿ ರೀ, 1 ತಿಂಗಳು ನೀರು ಕೊಟ್ಟಿಲ್ಲ, 1 ತಿಂಗಳು ನೀರು ಕೊಡೋಂಗಿಲ್ಲ ಅಂತೇಳಿ ಹೇಳಿರ್ತೀನಿ ರೀ. ಆದ್ರೆ ನಾ ಈ ವರ್ಷ ಅಂತರೂ ಕೊಟ್ಟಿಲ್ಲ. ಹೋದ ವರ್ಷ ಅಂತರೂ ಮೊದಲೇ ಮಳೆ ಕಡಿಮೆ ಇತ್ತು, ನೀರು ಕಡಿಮೆ ಕೊಟ್ಟಿದ್ದೆ ರೀ. ಈಗ ನಮಗೆ ಎಲ್ಲರ ಕಡೆ ಮಳೆ ಸ್ಟಾರ್ಟ್ ಆಗಿತ್ತು. ಈ ವರ್ಷ ನಾವು ಚಟ್ನಿ ಅಕ್ಟೋಬರ್ 2-3ನೇ ತಾರೀಕಿಗೆ ಅಂತರೂ ಫುಲ್ ನೆಲ ಒಣಗಿ ಹೋಗಿಬಿಟ್ಟಿತ್ತು ನಮ್ಮದು. ಒಟ್ಟು ನೆಲ ಹಸಿ ಅನ್ನೋಂಥದ್ದೇ ಇದ್ದಿತ್ತಿಲ್ಲ. ಅಂಥ ಟೈಮ್ದಾಗ ಏನು ಮಾಡಿದೆ ರೀ, 2 ತಾಸು ನೀರು ಕೊಟ್ಟೆ ರೀ. 2 ಎಕರೆ ಪ್ಲಾಟಿಂದ ಹೇಳ್ತೀನಿ ರೀ. ನಂದು 1.5 ಎಕರೆ ಪ್ಲಾಟಿಂದ ಏನದ ಅದೇನು ಇದ್ರ ಪ್ರೊಸೆಸ್ಸೇ, ಇದೇನು ಮಾಡಿರ್ತೀನಲ್ಲ ಅದೇ ಮಾಡ್ಕೊಂಡಿರ್ತೀನಿ ರೀ. ಅದಕ್ಕೆ ಅದ್ರ ನೀರಿನ ಪ್ರಮಾಣ ವ್ಯತ್ಯಾಸ ಆಗ್ತದೆ. ಅದು 3000 ಗುಂಡೆ ಇದಾವೆ, ಇವು 2000 ಗುಂಡೆ ಇದಾವೆ. ನೀರು ಒಂದು ಸ್ವಲ್ಪ ಇದು ಕಡಿಮೆ ಬಿಟ್ಕೊಂಡಿರ್ತೀನಿ ರೀ. ಹಾಗಾಗಿ ಈಗೇನದ 2 ತಾಸು ನೀರು ಕೊಟ್ಟೆ ರೀ. ಮರುದಿವ್ಸ ಇತ್ರೆಯಲ್ಲಿ ಹೊಡ್ಕೊಂಡೆ. ಆಮೇಲೆ ಇತ್ರೆಯಲ್ಲಿ ಹೊಡೋದು ಬಳಕ 2-3 ದಿವ್ಸ ತನಕ ಒಟ್ಟು ನೀರು ಕೊಡಲಿಲ್ಲ. ತಪ್ಪಲು ಹಳದಿ ಆಯಿತು. ಹಳದಿ ಆದ ತಕ್ಷಣ ಅಲ್ಲಿ ಹಳದಿ ಆಗತ್ತಾನೆ ಯಾವುದೇ ನೀರು ಕೊಡಬಾರ್ದು, ಈ ಕಡೆ ಏನದ ನಾವು ಯಾವುದೇ ಗೊಬ್ಬರ ಕೊಡಬಾರ್ದು. ಅದಕ್ಕೆ ನಾ ಏನು ಮಾಡಿದೆ ರೀ, ಹಳದಿ ಆಯ್ತಲ್ಲ, ಬಡ ಏನದ ನನ್ನ ಗಿಡದ ಒಂದು ಗಿಡಕ್ಕೆ 2 ಗುಂಡಿ ಇರ್ತಾವೆ. 1 ಲೀಟರ್ ನೀರು ಹಿಡಿಸೋಂಥ ಗೊಬ್ಬರ ಕುಣಿ ಹೊಡ್ಕೊಂಡು ಬಿಟ್ಟೆ ರೀ. ಆದರೆ ಈಗ ಇದು ಪ್ರತಿ ವರ್ಷ ನಾವು ಮಾಡುವಂಥದ್ದು ಎಲ್ಲ ರೈತರು. ಆದರೆ ಈ ವರ್ಷ ನನ್ನ ಪ್ಲಾಟಿಗೆ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಒಂದು ಬಿಟ್ಟರೆ ಉಳ್ಕದು ಯಾವ ಗೊಬ್ಬರನೂ ಕೊಟ್ಟಿಲ್ಲ ರೀ. ಯಾವುದು ಬಾರಾಕ್ಸೈಡ್ ಕೊಟ್ಟಿಲ್ಲ, ಕ್ಯಾಲ್ಸಿಯಂ ನೈಟ್ರೇಟ್ ಕೊಟ್ಟಿಲ್ಲ, ಆಮೇಲೆ ಯಾವುದೇ ಆದಂಥ ಗೊಬ್ಬರ ಕೊಟ್ಟಿಲ್ಲ ರೀ. ಏನು ಫಾಸ್ಫರಿಕ್ ಆ್ಯಸಿಡ, ಹೋಮಿಕ್ ಆ್ಯಸಿಡ, ಆಮೇಲೆ ಇದು ರೀ ನೇಚರ್ ಡ್ರಿಪ್, ಬೇರೆ ಡೆವಲಪ್ ಸಲುವಾಗಿ ಸ್ವಲ್ಪ ಕೆನೋಪಿ ಸ್ಟಾಪ್ ಆಗಕತ್ತು, ಬೇರೆ ಡೆವಲಪ್ ಸಲುವಾಗಿ ಇದು ಇಟ್ಟು ಕೊಟ್ಟೀನಿ ರೀ. ಈಗ ಆಲ್ರೆಡಿ 33-34 ದಿವ್ಸದ ಪ್ಲಾಟ್ ಅದ. ಆದರೂ ಸರ್ವೇ ಸಾಮಾನ್ಯ ಎಲ್ಲ ರೈತರು ಮಾಡ್ಕೊಳ್ಳುವಂಥದ್ದು. ನಾ ಏನದ ನಿಮಗೆ ಅವು ಬ್ಯಾರಲ್ಗಳ್ದಾಗ ನಾವು ಗೊಬ್ಬರಗಳು ತಯಾರು ಮಾಡ್ಕೊಂಡಿನಲ್ಲ ರೀ, ಅವೇ ಯೂಸ್ ಮಾಡ್ಕೊತ ಬಂದೀನಿ. ಈಗ ಇಲ್ಲಿ ತನಂತರೂ ಯಾವುದೇ ಒಂದು ಕೆನೋಪಿ ಪ್ರಾಬ್ಲಮ್ ಆಗಲಿ, ಗೊನೆ ಸೈಜ್ ಆಗೋದಾಗಲಿ, ಮತ್ತು ಥ್ರಿಪ್ಸಿನ ಅಟ್ಯಾಕಿಂಗ್ ಆಗಲಿ, ಮತ್ತು ದವಣಿ ಇದು ರೋಗ ಅಟ್ಯಾಕಿಂಗ್ ಆಗಲಿ ಯಾವುದೂ ಇಲ್ಲ. ಈ ವರ್ಷ ಹೊಡೆದಟ್ಟು ಔಷಧ ನಾ ಯಾವ ವರ್ಷವೂ ಇಟ್ಟು ಕಡಿಮೆ ಹೊಡೆದಿಲ್ಲ. ಇಟ್ಟೊಟ್ಟಿಗೆ ನಂದು ಮಿನಿಮಮ್ ಏನೂ ಇಲ್ಲ ಅಂದರೂ 1 ಲಕ್ಷ ರೂಪಾಯಿ ಹೋಗಿಬಿಡ್ತಿತ್ತು. ಈಗ ಆಲ್ರೆಡಿ ನಂದು ಒಂದು 30-35 ಸಾವಿರನೂ ಹೋಗ್ಯೋದಿಲ್ಲ, ಗೊತ್ತಿಲ್ಲ ರೀ. 3.5 ಎಕರೆ ಇದು ನಾ ಹೇಳೋದು ನಿಮ್ಗೆ. ಆಮೇಲೆ ಗೊಬ್ಬರ ಅಂತೂ ಇಟ್ಟೊಟ್ಟಿಗೆ ಫಸ್ಟ್ ಟೈಮ್ ಚಟ್ನಿ ಮಾಡ್ಲಿಕ್ಕೆ ರೆಡಿ ಆದರೆ 40,000 ರೂಪಾಯಿ ಗೊಬ್ಬರ ತರ್ತಿದ್ದೆ. ಈ ವರ್ಷ ಅಂತೂ ನಿಕ್ಕ ಜೀರೋ ಗೊಬ್ಬರನೇ ತಂದಿಲ್ಲ ರೀ. ಅದರದ್ದು ನಿಮಗೆ ಸಪ್ರೇಟ್ನಾಗಿ ವಿಡಿಯೋ ಮಾಡ್ತೀನಿ ರೀ, ನನ್ನ ಪ್ಲಾಟಿಂದು ನಾ ಯಾವಾಗ ಯೂಸ್ ಮಾಡೀನಿ ಅನ್ನೋದು. ಆದ್ರೆ ಒಂದು ಮಾಡಲ್ ಚಾಟ್ ಬರ್ಕೋದು ಇಟ್ಕೊಂಡಿದ್ದೆ ರೀ ನಾ, ಇರಲಿ ನಾವು ಹಿಂಗೆ ಮಾಡಿದ್ರೆ ಅನುಕೂಲ ಆಗ್ತದ ತಂದು. ಹಾಗಾಗಿ ಏನು ಮಾಡಿದೆ ರೀ, ಏನು ಮಾಡೋದ್ರಿ, 4 ದಿವಸ ಆದ ಬಳಿಕ ತಪ್ಪಲ ಹಳದಿ ವರ್ಣ ಹೊಡೆನ 1 ಲೀಟ್ರ್ ನೀರು ಹಿಡ್ಸಟ್ಟು ನಾವೇನದ ಗುಂಡಿ ತೋಡ್ಬೇಕು ರೀ. ತೋಡಿ ಏನದ ಮತ್ತು 1 ತಾಸು ನೀರು ತೊಗೋಬೇಕು ರೀ. ಅವತ್ತು ರೀ ಕುಣಿ ಹೊಡೆದು ಮರುದಿವ್ಸ ತೊಗೋರಿ, ಯಾವತ್ತರ ತೊಗೋರಿ, ಯಾವಾಗಾರ ತೊಗೋರಿ. ಇದಿನ್ನೂ ನಮ್ಮ ಚಟ್ನಿ ಒಂದು 6-7 ದಿವಸ ಇರ್ಬೇಕು ರೀ, ಎಷ್ಟು ಕಡಿಮೆ 6-7 ದಿವಸ ಇದ್ದಾಕ ರೇಟ್ ಮಾಡಿ 1 ತಾಸು ನೀರು ತೊಗೊಂಡು ಏನದ ನೀವು 200 ಲೀಟ್ರ್ ನೀರಿನ ಮುಖಾಂತರ 2 ಎಕರೆಗೆ ನೀವು ಗೊಬ್ಬರ ಕುಡಿತೀರಿ. ವಿಶೇಷವಾಗಿ ಎಲ್ಲ ರೈತರು ಅದೇ ಮಾಡ್ತಾರೆ. ಕೆಲವೊಬ್ರು ಅವ್ರು ಶಾಂಡ್ ಫಿಲ್ಟ್ರ
ಗೊಬ್ಬರ ಕೊಡುವಂಥ ಸಿಸ್ಟಮ್ಗಳು ಬೇರೆ ಬೇರೆ ಅದಾವೆ. ಆದ್ರೆ ನಾವು ಹಂಗೆ ಮಾಡಂಗಿಲ್ಲ ರೀ. 2 ಎಕರೆಗೆ 2.5 ಲೀಟ್ರ್ ನೀರು ತೊಗೊಂಡು 250 ಲೀಟ್ರ್ ನೀರು ತೊಗೊಂಡು ಏನು ಮಾಡ್ತೀವಿ ರೀ, ಅದ್ರಾಗ ನಾವೊಂದು ಸ್ವಲ್ಪ ಇದು ರೀ, ಅದೊಂದು ಸ್ಟ್ಯಾಂಡರ್ಡ್ ಕಂಪ್ನಿ ಫಾಸ್ಫರಿಕ್ ಆ್ಯಸಿಡ್ ಅದ್ರಿ, 300 ರೂಪಾಯಿಗೆ ಲೀಟ್ರ್ ಐತಿ. ಅದು ಏನಂದ್ರೆ 1 ಎಕರೆಗೆ 1 ಲೀಟ್ರ್ ಪ್ರಮಾಣ ಐತೆ ಅದು ಆ ಫಾಸ್ಫರಿಕ್ ಆ್ಯಸಿಡ್ ತಂದು ಏನು ಮಾಡಿದೆ ರೀ, 2 ಲೀಟ್ರ್ 2 ಎಕರೆಗೆ 2 ಲೀಟ್ರ್ ತೊಗೊಂಡು 250 ಲೀಟ್ರ್ ನೀರಿನಾಗ ನಾ ಹಾಕಿ ಡ್ರಿಪ್ನಾಗ ಕೊಟ್ಬಿಟ್ಟೆ ರೀ. ಇನ್ನೂ ಇಲ್ಲಿ ನನ್ನ ಔಷಧ ಟಾಕಿ ಒಳಗಿಂದ ಅದು ಫಾಸ್ಫರಿಕ್ ಆ್ಯಸಿಡ್ ಇನ್ನೂ ಒಂದು 4 ಲೀಟ್ರ್ ಇತ್ತು. ಅಲ್ಲಿ ಮೋಟ್ರ್ ಸ್ಟಾಪ್ ಮಾಡಿಸ್ಬಿಟ್ಟೆ ರೀ, ಮೋಟ್ರ್ ಬಂದ್ ಮಾಡಿಸ್ಬಿಟ್ಟೆ ರೀ. ಏನೋ ನನ್ನ ಪೈಪ್ಲೈನ್ ಒಳಗೆ, ಫಿಲ್ಟ್ರು ಒಳಗೆ, ಡ್ರಿಪ್ಪಿನ ಗುಂಡಿ ಒಳಗೆ ಎಲ್ಲ ಕಡೆ ಇನ್ನೂ ಫಾಸ್ಫರಿಕ್ ಆ್ಯಸಿಡ್ ಇತ್ತು. ಅಲ್ಲಿ ಮೋಟ್ರ್ ಬಂದ್ ಮಾಡಿಸ್ಬಿಟ್ಟೆ ರೀ. ಟಾಕಿ ಅಂತೂ ಹಿಂದಾಗಡೆ ತೊಳೆದು ನಾವು ಹೊರಗೆ ಅದು ತೊಳೆದು ಬಂದ್ ಮಾಡಿಬಿಟ್ಟೆ ರೀ. ಮತ್ತು 2 ದಿವ್ಸ ನೀರು ಕೊಡಲಿಲ್ಲ ರೀ, 2 ದಿವ್ಸ ನೀರು ಕೊಡಲಿಲ್ಲ ರೀ. ಇಟ್ಟೊಟ್ಟಿಗೆ ಏನಾಗ್ಬಿಡ್ತು ರೀ, ನಮ್ಮದು 6 ರಿಂದ 7 ದಿವಸ ಟೈಮಿಂಗ್ ಬಂದುಬಿಡ್ತು. ಇದ್ರಲ್ಲಿ ಹೊಡೆದ ಬಳಿಕ ಬಂದುಬಿಡ್ತು. ಏನದ 6 ರಿಂದ 7 ದಿವಸ ಟೈಮ್ ಬಂದುಬಿಡ್ತು. ಆ ಟೈಮ್ ಬರೋಣ ಏನು ಮಾಡಿದೆ ರೀ, ಫಾಸ್ಫರಿಕ್ ಆ್ಯಸಿಡ್ ಕೊಟ್ಟೆ. 1 ದಿವಸ ಗ್ಯಾಪ್, ಮರುದಿವ್ಸ ಏನು ಮಾಡ್ಕೊಂಡೆ ರೀ, ಎಲ್ಲ ನಾವು ಗೊಬ್ಬರಗಳು ತಂದೆ ರೀ. ಕೆಲವೊಂದು ಗೊಬ್ಬರಗಳು ತಂದು ಏನು ಮಾಡ್ಕೊಂಡೇವಿ ರೀ, ಇದು ಗೊಬ್ಬರಗಳು ತಂದು ಏನು ಮಾಡ್ಕೊಳ್ಳೋದ್ರಿ, DAP ಏನದ ನೀವು ಎಕರೆಗೆ 1 ಚೀಲ ಹಾಕೋಬೋದು ರೀ, ಇಲ್ಲ ಎಕರೆಗೆ 2 ಚೀಲನೂ ಹಾಕೋಬೋದು. ಮಳೆ ಜಾಸ್ತಿ ಇತ್ತಂದ್ರೆ 2 ಚೀಲ ನಡೆಯಂಗಿಲ್ಲ, 1 ಚೀಲ ಹಾಕೋಬೋದು ರೀ. ಆಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್, ಇದು ನಿಮ್ಮ ಮೇಲೆ ಡಿಪೆಂಡ್. ನಾವಂತರೂ ಕಡಿಮೆ ಹಾಕ್ಕೊಂಡಿವಿ. ಮಿನಿಮಮ್ ಏನೂ ಹಾಕಿಲ್ಲ ಅಂದರೂ 50 kg ಹಾಕೇಬೇಕು ರೀ 1 ಎಕರೆಗೆ. ಇದಾದ ನಂತರ ಬೇವಿನ ಹಿಂಡಿ 40 kg ಒಂದು ಬ್ಯಾಗೇ ಬರ್ತಾವಲ್ಲ ರೀ, 50 kg ಬ್ಯಾಗ್ ಬರೋಂಗಿಲ್ಲ, 40 kg. ಅದ್ರಾಗ 2 ಕ್ವಾಲಿಟಿ ಅದಾವೆ ರೀ. ಒಂದು ಲೋ ಕ್ವಾಲಿಟಿ ಅದು 600-700ದಾಗ ಸಿಗ್ತದೆ, ಒಂದು 1000 ಹಿಡ್ಕೊಂಡು 1100-1200ದಾಗ ಸಿಗ್ತದೆ. ಆದ್ರೆ 600-700 ರೂಪಾಯಿದಾಗ ತರೋದ್ರಾಗ ಏನದ ಬರೀ ಕಟ್ಟಿಗೆ ವಾಟರ್ ಇರ್ತದೆ, ಮತ್ತೊಂದು ಏನೂ ಇರೋಂಗಿಲ್ಲ ಅದ್ರಾಗ. ನೀವೇನು 1100-1200 ತರ್ತಿರಲ್ಲ ಬೇವಿನ ಹಿಂಡಿ, ಅದು ತೊಗೋರಿ. ಅದು ಎಕರೆಗೆ ಅನ್ನೋದು 40 kg ಹಾಕಿರಿ, ನಿಮ್ಗೆ ಕರೆಕ್ಟ್ ರಿಸಲ್ಟ್ ಬರ್ತದೆ. ಇದು ಅಲ್ಲದೆ ಮಿಕ್ಸ್ ಮೈಕ್ರೋ ಅವು 7-8 ಘಟಕಗಳು ಅವಲ್ಲ ರೀ, ಅವೆಲ್ಲ 7-8 ಘಟಕಗಳು ಕೂಡಿ ಒಂದು ಬ್ಯಾಗ್ ಮಾಡಿರ್ತಾರೆ. 52 kg, 50 kg, ಹಿಂಗೆ 53 kg, ಹಿಂಗೆ ಮತ್ತು ಎಕ್ಸ್ಟ್ರಾ ಒಂದೊಂದು ಕಂಪ್ನಿಯವ್ರು ಒಂದೊಂದು ಆ್ಯಡ್ ಮಾಡಿ ಏನು ಮಾಡ್ಯಾರ, ಅದೊಂದು 2000, 2200, 300 ಹಿಂಗೆ ಸಿಗ್ತದೆ. ಅಂಥವನ್ನ ಒಂದು ಚೀಲ ಎಕರೆಗೆ ಒಂದೇ ಬ್ಯಾಗ್ ರೀ ಅದು. ಅದಕ್ಕೆ ಎಕರೆ ಡೋಸ್ ಅಂತ ಹೆಸರು ಕೊಟ್ಟಾರೆ. ಅದಕ್ಕೆ ಏನದ ನಾವು ಎಕರೆಗೆ 1 ಬ್ಯಾಗ್ ಇದು ಹಾಕ್ಕೊಂಡು ಇದ್ರ ಜೊತೆನೇ ಏನು ಮಾಡೋದ್ರಿ, ಮತ್ತು ನೀವು ಸ್ವಲ್ಪ ನಮ್ಮ ಭೂಮಿ ಒಳಗೆ ಕೆಲವೊಂದು ಇವು ಇರ್ತಾವೆ ರೀ, ಜೀವಾಣುಗಳು ಇರ್ತಾವೆ, ಅಂಥವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ. ಆಮೇಲೆ ಇನ್ನೊಂದು ಏನದ್ರಿ, ಪ್ಲಾಟ್ ಭಾಳಷ್ಟು ದಿನ ನಾವೇನದ ಸ್ವಲ್ಪ ಪ್ಲಾಟ್ನಾಗ ತಿರುಗಾಡಂಗಿಲ್ಲ, ವರ್ಕ್ ಮಾಡೋಂಗಿಲ್ಲ. ಅಲ್ಲೇನದ ಪೋರೇಟ್ ಗೊರ್ಲೆ ಇರ್ತದಲ್ಲ ರೀ, ಆ ಗೊರ್ಲೆ ಸ್ವಲ್ಪ ಅದ್ರ ಸಲುವಾಗಿ ಎಕರೆಗೆ 1 kg ಪೋರೇಟ್ ಕೊಟ್ಟು ಏನದ ನಾವು ಇಟ್ಟೆಲ್ಲ ಮಿಕ್ಸ್ ಮಾಡಿ ನಾವು ಗುಂಡಿಗೆ ಡಿವೈಡ್ ಹೊಡೆದು ಒಂದು ಗಿಡಕ್ಕೆ ಏನೋ 100-125 ಗ್ರಾಮ್ ಬರ್ತದೆ ರೀ. ಇಟ್ಟೆಲ್ಲ ಹಾಕಿದ್ರೆ ಇಟ್ಟು ಒಂದು ಗಿಡಕ್ಕೆ ಹಾಕೋಂತ ಹೋಗಿಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ, ಕರೆಕ್ಟಾಗಿ ನಮ್ಮ ಪ್ಲಾಟ್ ಒಡೆದು ಬರ್ಲಿಕ್ಕೆ ಅವಕಾಶ ಇರ್ತದೆ. ಈ ಗೊಬ್ಬರ ತಂದು ಬಳಕ್ರಿ, ಅರ್ಧ ತಾಸು ನೀರು ಕೊಡೋದು. ಇದೇಟ್ರಿ 7 ಅಥವಾ 8ನೇ ದಿವ್ಸನ ಪ್ರೊಸೆಸ್ ಇರ್ರಿ ಇದು ನಾ ಹೇಳೋದು. ಅರ್ಧ ತಾಸು ನೀರು ಕೊಟ್ಟು ಗೊಬ್ಬರ ಕರಗಿಸಿ ಅಲ್ಲೇ ಬಿಟ್ಬಿಡೋದು. ಆಮೇಲೆ ಹೊಳ್ಳಿ ಚಾಟ್ನಿ ಆದ 2 ದಿವ್ಸಿನ ತನಕ ಒಂದು ಹನಿ ನೀರು ಕೊಡೋದಿಲ್ಲ ರೀ, ನಾವು ಕೊಡೋದೇ ಇಲ್ಲ ರೀ ಒಟ್ಟು. ಇದು ಆದ ನಂತರ ಸೀದಾ ಬಂದುಬಿಡ್ತೀವಿ. ಇದು ನಾವು ಚಾಟ್ನಿ ಆದ ದಿವ್ಸ 2 ಅಥವಾ 3ನೇ ದಿನಕ್ಕೆ ಏನದ ಫಾಸ್ಫರಿಕ್ ಆ್ಯಸಿಡ್ ಅಂತೂ ಮೊದಲು ಕೊಟ್ಟಿವಿ. ಚಟ್ನಿ ಆದ 2ನೇ ದಿವ್ಸಿಗೆ ಏನು ಮಾಡ್ತೀವಿ ರೀ, 1 ಎಕರೆಗೆ ರೂಟ್ ಹೋಮಿಕ್ ಆ್ಯಸಿಡ್ ಏನದ ನೀವು 1 ಎಕರೆಗೆ 1 kg ತೊಗೊಂಡು ನೀವನ್ನದ ಡ್ರಿಪ್ ಮುಖಾಂತರ ಮೊದಲು ಕಲಿಸ್ಬೇಕಿರೋದು. ಇಲ್ಲ ಇದ್ರ ಬದಲಿಗೆ ನೇಚರ್ ಡ್ರಿಪ್ಪ ಬೆಲ್ಲ ಕೊಡ್ತೀನಿ ಅಂದ್ರೆ ಅದನ್ನು ಕೊಡ್ಬೋದು ರೀ. ಆದರೆ ಇದು ಹೋಮಿಕ್ ಆ್ಯಸಿಡ್ ಈ ಟೈಮ್ದಾಗ ಕೊಟ್ಕೊಂಡ್ರೆ ಅನುಕೂಲ. ಮುಂದೇನದ 26 ಇದು 18 ದಿನ ಹಿಡ್ಕೊಂಡು 26-27 ದಿನದ ಟೈಮ್ ಒಳಗೆ ಬೇರೆ ಕೆಲಸ ಬಿಡೋ ಸಮಯ ಇರ್ತದೆ. ಆ ಟೈಮ್ದಾಗ ನಾವು ಆ ಗೊಬ್ಬರನ ಇದು ನೇಚರ್ ಡ್ರಿಪ್ಪನ್ನ ಬಿಟ್ಕೊಂಡ್ರೆ ನಡೀತದೆ. ಈಗ ಏನದ 1 ಎಕರೆಗೆ 1 kg ಇಲ್ಲಿ ಏನದ ಹೋಮಿಕ್ ಆ್ಯಸಿಡ್ ಹಾಕ್ಕೊಂಡು ನಾವು ಡ್ರಿಪ್ಪಿಗೆ ಕೊಟ್ಬಿಟ್ಟೇವಂದ್ರೆ ಆಟೋಮೆಟಿಕ್ 4ನೇ ದಿವ್ಸಿಗೆ ಸ್ವಲ್ಪ ಕಣ್ಣು ಉಬ್ಬಕ್ಕೆ ಸ್ಟಾರ್ಟ್ ಮಾಡ್ತಾವೆ.
ಇಂಥ ಈ ಟೈಮ್ದಾಗ ಏನದ ನಾವು 7ನೇ ದಿವ್ಸಿಗೆ ಏನು ಮಾಡ್ಕೊಳ್ಳೋದ್ರಿ ಸ್ವಲ್ಪ ಗೊನೆ ಕರಗೋ ಚಾನ್ಸಸ್ ಇರ್ತದೆ. ಆಮೇಲೆ ವಾತಾವರಣದ ಮೇಲೆ ಡಿಪೆಂಡ್ ಆಗ್ತಿರ್ತದೆ. ಅಂಥ ಟೈಮ್ದಾಗ ನಾವೇನು ಮಾಡೋದ್ರಿ, ಈಗ ನಾವು ಮೊದಲೆಲ್ಲ ಬೇರೆ ಬೇರೆ ಬಾರ ಎಕ್ಸೆಟ್ ಆಗಲಿ ಮತ್ತು ಇದು 13-0-45 ಗೊಬ್ಬರ ಅಲ್ಲಿ ಕೊಡ್ತಿದ್ದೆವು. ಇವು ಯಾವ ಕೊಡೋ ಅವಶ್ಯ ಇರಂಗಿಲ್ಲ ರೀ. ಇದ್ರಲ್ಲಿ ಹೊಡೆದ ಪ್ಲಾಟಿಗೆ ಇವು ಗೊಬ್ಬರ ಯಾವ ಕೊಡೋ ಅವಶ್ಯನೇ ಇರಂಗಿಲ್ಲ. ಅದಕ್ಕೆ ನಾವು ಈ ವರ್ಷ ಏನು ಮಾಡ್ಕೊಂಡಿನಿ ರೀ, ಏನು ಮಾಡ್ಕೊಂಡು ರೈತರಿಗೆ ಏನು ಅನುಕೂಲ ಆಗ್ಯದಂದ್ರೆ ಇದು ರೀ ಇಂಡಿಕ್ಯಾಮ್ ಕಂಪ್ನಿ ಅವ್ರದ್ದು FE ಅಂತ ಬರ್ತದೆ ರೀ 12-0-47 ಪಾಯಿಂಟ್ ಅದ ರೀ. ಇಂಡಿಕ್ಯಾಮ್ ಕಂಪ್ನಿಯವ್ರದ್ದು FE ಅಂತ ಹೇಳಿದ್ರೆ ರೈತರು ಅವ್ರು ಕೊಡ್ತಾರೆ. ಇದೇನು 600-650-700 ತನಕ 1 kg ಅದ ರೀ. 1 ಎಕರೆಗೆ 2 kg ಕೊಟ್ಟು ಬಿಟ್ಟೇವಂದ್ರೆ ಎಂಥ ಸಣ್ಣ ಗೊನೆ ಇರಲಿ, ಎಲ್ಲಿ ಗೊನೆ ಇದ್ದ ಇದೇನು ಕಣ್ಣು ಇರ್ತದಲ್ಲ ಕಂಪಲ್ಸರಿ ಉಬ್ಬಿಸಿ ಹೊರಗೆ ತಂದುಬಿಡ್ತದೆ ಇದು. ಹಾಗಾಗಿ ನಾವು ಏನದ ಈ ಟೈಮ್ದಾಗ ಅದೊಂದು 2 kg 1 ಎಕರೆಗೆ 2 kg ಇಂಡಿಕ್ಯಾಮ್ ಕಂಪ್ನಿಯವ್ರದ್ದು ಅದೊಂದು FE ಕೊಟ್ಟೇವಂದ್ರೆ ನಮ್ಗೆ ರಿಸಲ್ಟ್ ಕರೆಕ್ಟಾಗಿ ಹೋಗ್ಬಿಡ್ತದೆ. ಆಮೇಲೆ ಏನದ ಸ್ವಲ್ಪ ನಾವು ಈ ಟೈಮ್ದಾಗ ನೈಟ್ರೋಜನ್ ಯಾವುದೇ ಕೊಡಬಾರ್ದು, ನೈಟ್ರೋಜನ್ ಗೊಬ್ಬರಗಳು ಯಾವುದೇ ಕೊಡಬಾರ್ದು. ಈಗ ನಾವು 30 ದಿವ್ಸಿನ ತನಕ ನಾವು ನೈಟ್ರೋಜನ್ ಯುಕ್ತ ಗೊಬ್ಬರ ಕೊಟ್ಟರೆ ನಮಗೆ ವರ್ಕ್ ಆಗ್ತದಂತ ನಾವು ಅಂದ್ಕೊಂಡು ಬಾರ ಎಕ್ಸೆಟ್ ಆಗಲಿ 0-13-45 ಇನ್ನು ಯಾವ 11-41-11 ಹಿಂಗೇನೇನೋ ಭಾಳಷ್ಟು ಮಾರ್ಕೆಟ್ ಒಳಗೆ ಗೊಬ್ಬರ ಅದಾವೆ ರೀ. ಬಟ್ ಈ ಟೈಮ್ದಾಗ ನೈಟ್ರೋಜನ್ ಯುಕ್ತ ಗೊಬ್ಬರ ಕೊಟ್ಟೇವಂದ್ರೆ ನಮ್ಮಲ್ಲಿ ಬಿಟ್ಟಂಥ ಗೊನೆ ಕರಿಗೆ ಹೋಗೋ ಚಾನ್ಸಸ್ ಇರ್ತದೆ. ಯಾಕಂತಂದ್ರೆ ಸ್ವಲ್ಪ ಮಳೆ ಆಗ್ತಿರ್ತದೆ ಆ ಟೈಮ್ದಾಗ, ಇಲ್ಲ ಸ್ವಲ್ಪ ಇಬ್ಬನಿ ಬೆಳೀತಿರ್ತದೆ. ಅದರದಿಂದ ನಮ್ಮ ಗಿಡಕ್ಕೆ ಎಷ್ಟು ಬೇಕಲ್ಲ ಅದ್ರ 3 ಪಟ್ಟು ನೈಟ್ರೋಜನ್ ಗಾಳಿ ಮುಖಾಂತರ, ನೀರಿನ ಮುಖಾಂತರ, ಇಬ್ಬನಿ ಮುಖಾಂತರ, ಭೂಮಿ ಮುಖಾಂತರ ಸಿಕ್ಕಿಬಿಟ್ಟಿರ್ತದೆ. ಅದಕ್ಕೆ ಇನ್ನು ನಾವಿಟ್ಟು ನೈಟ್ರೋಜನ್ ಕೊಟ್ಟೇವಂದ್ರೆ ಇದು ಗೊನೆ ಕರಗಿಸಿ ಹೋಗ್ಬಿಡ್ತದೆ. ಅದಕ್ಕೆ ಈ ಟೈಮ್ದಾಗ ಒಟ್ಟು ನೈಟ್ರೋಜನ್ ಕೊಡಬೇಡ್ರಿ. ಒಂದು ವೇಳೆಗೆ ನಿಮಗೆ ಬಾರ ಎಕ್ಸೆಟ್ ಒಂದು ಸ್ವಲ್ಪ ಕೊಡಬೇಕೇ ಆಗಿತ್ತಂದ್ರೆ 16ನೇ ದಿನದ ನಂತರ ಕೊಡ್ರಿ, ಒಳಗೆ ಕೊಡಬೇಡ್ರಿ. ಅದಕ್ಕೆ ನಾವು ಈ ರೀತಿ ಒಂದು ಶೆಡ್ಯೂಲ್ ಹಾಕ್ಕೊಂಡು ಪ್ರತಿ ವರ್ಷನ ಮಾಡ್ತಿದ್ದೆ ರೀ. ಇದು ಈ ವರ್ಷ ಅಂತೂ ನಾವು ಗೊಬ್ಬರ ಹಾಕಿಲ್ಲ ರೀ. ಆಗಲೇ ನಿಮ್ಗೆ ಹೇಳಿನಲ್ರಿ, ನಾ ಬ್ಯಾರಲ್ದಾಗ ಕೆಲವೊಂದು ಗೊಬ್ಬರಗಳು ತಯಾರು ಮಾಡ್ಕೊಂಡೀನಿ, ಅವೇ ಯೂಸ್ ಮಾಡ್ಕೊಂಡೀನಿ ಅಂತ ಹೇಳೀನಿ ರೀ. ಆದರೆ ಈ ರೀತಿ ಏನದ ನಿಮ್ಗೆ ಮಾಡ್ಕೊಳ್ಳೋದು ಅಲ್ಲಿ ಅದು ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ರೀ. ಅದಕ್ಕೆ ಒಂದು ದಿವಸ ಬಂದು ನೀವು ಒಂದು ದಿವಸ ನಮ್ಮ ತೋಟದಾಗ 2 ದಿವಸ ಇಲ್ಲೇ ಇರ್ತೀವಿ. ನೀವು ಯಾರು ಬರೋ ಆಸಕ್ತಿ ಇದ್ದ ರೈತರು ಬಂದು ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿ ಹೋಗಕತ್ತೀರಂತ. ಆದರೆ ಇನ್ನೂ ನಂದು ಒಂದು ಹಂತದ ಫ್ಲವರಿಂಗ್ ಪೇಜ್ ಮುಗಿಸಿ ಅಂದ್ರೆ 50-52 ದಿನ ತನಕ ಯಾರಿಗೂ ನಾವು ಟ್ರೈನಿಂಗ್ ಕೊಡೋಂಗಿಲ್ಲ, ಯಾರಿಗೂ ನಾವು ವಿಷಯ ಹೊಡೆದು ಹೇಳಂಗಿಲ್ಲ. ಅದಾದ ನಂತರ ನಾ ಸಕ್ಸಸ್ ಆದಿಲ್ಲ ಎಲ್ಲರೂ ರೈತರಿಗೆ ಹೇಳ್ಕೊಂತ ಹೋಗ್ಬಿಡ್ತೀನಿ ರೀ. ಇಂಟ್ರೆಸ್ಟ್ ಇದ್ದವ್ರು ಮಾಡ್ಕೊಳಕತ್ರಿ, ಇಲ್ಲಾರ್ದವ್ರು ಅನ್ನೋದು ನೀವು ಯಥಾಸ್ಥಿತಿ ಗೊಬ್ಬರಕ್ಕೆ ಹೆಂಗೆ ಅಡ್ಯಾಪ್ಟ್ ಆಗಿರಲ್ಲ ಆ ರೀತಿ ಗೊಬ್ಬರಕ್ಕೆ ಅಡ್ಯಾಪ್ಟ್ ಆಗಿ ನೀವು ದ್ರಾಕ್ಷಿ ಅದಕ್ಕೊಂದು ಶೆಡ್ಯೂಲ್ ಪ್ರಕಾರ ಬೆಳ್ಕೊಂತ ಹೋಗಕತ್ತೀರಂತ ಇಟ್ಟು ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ. ಮುಂದೇನದ ಮತ್ತೆ ನಾವು 16-17 ಅಥವಾ 20 ದಿನ ಹಿಡ್ಕೊಂಡು ಅಲ್ಲಿ ಮುಂದೆ ಭಾಳ ಇಂಪಾರ್ಟೆಂಟ್ ಕೆಲಸ ಇರ್ತದೆ. ಕೆನೋಪಿ ಸ್ಟಾಪ್ ಆಗ್ತಿರ್ತದೆ, ಬೇರೆ ವರ್ಕ್ ಬಿಡ್ತಿರ್ತದೆ. ಆಮೇಲೆ ಇಲ್ಲಿ ಏನದ ಕೆಲವೊಂದು ಗೊನೆ ಡೆವಲಪ್ ಮಾಡ್ಕೋಬೇಕಾಗಿರ್ತದೆ ರೀ. ಗೊನೆ ಸೈಜ್ ಮಾಡ್ಕೋಬೇಕು, ವಾಸ್ ತಗೊಂಡು ಬಳಿಕ ಗೊನೆ ಸೈಜ್ ಮಾಡ್ಕೊಳ್ಳೋದಿರ್ತದೆ. ಆಮೇಲೆ ಕಾಳನ್ನು ಸೈಜ್ ಮಾಡ್ಕೊಳ್ಳೋದಿರ್ತದೆ. ಅದರ ಸಲುವಾಗಿ ಕೆಲವೊಂದು ಗೊಬ್ಬರಗಳನ್ನು ಯೂಸ್ ಮಾಡ್ಕೊಳ್ಳೋದಿರ್ತದೆ. ಅದಕ್ಕೆ ನಿಮಗೆ 16ನೇ ದಿನ ಹಿಡ್ಕೊಂಡು ಮುಂದೆ 30-32 ದಿವಸಿನ ತನಕ ಯಾವ ರೀತಿ ಗೊಬ್ಬರ ಕೊಡಬೇಕು, ಏನು ಕೊಟ್ಟರೆ ಏನು ಆಗ್ತದೆ ಅನ್ನೋ ಒಂದು ವಿಷಯ ಬಗ್ಗೆ ಮುಂದಿನ ವಿಡಿಯೋದಾಗ ತಿಳ್ಕೊಳ್ಳೋಮಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.